ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಳಂದ ಮತಗಳುವಿಗೆ ಯತ್ನದ ಆರೋಪದ ಮೇಲೆ ಗುತ್ತಿಗೆದಾರ್ ಪುತ್ರನ ವಿರುದ್ಧ ಇದೀಗ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ವೇಳೆ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮತಗಳುವಿಗೆ ಯತ್ನ ನಡೆದ ಪ್ರಕರಣದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಪಾತ್ರವಿದೆ ಎಂದು ಎಸ್ಐಟಿ ಆರೋಪಿಸಿದೆ. ಈ ಬಗ್ಗೆ ಎಸ್ಐಟಿ ಎಸಿಎಂಎಂ ನ್ಯಾಯಾಲಯಕ್ಕೆ ಸುಮಾರು 22,000 ಪುಟಗಳ ದೋಷಾರೋಪವನ್ನು ಪಟ್ಟಿ ಸಲ್ಲಿಸಿದ್ದು, ಗುತ್ತೇದಾರ್ಗಳು ಸೇರಿ 7 ಮಂದಿಯನ್ನ ಆರೋಪಿಗಳಾಗಿ ಉಲ್ಲೇಖಿಸಿದೆ. ಬಂಧನ ಭೀತಿಯಿಂದ ತಂದೆ ಮತ್ತು ಮಗ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ. ಗುತ್ತೇದಾರ್ ಪುತ್ರನ ವಿರುದ್ಧ ಮತಗಳ್ಳತನ ಆರೋಪ ಕೇಳಿಬಂದಿದೆ. ಸುಭಾಷ್ ಗುತ್ತೇದಾರ್ ಸೂತ್ರಧಾರ ಎಂದು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಹಾಗೂ ಪುತ್ರನ ವಿರುದ್ಧ ಆರೋಪ ಕೇಳಿಬಂದಿದೆ. ಕೋರ್ಟ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಂದ 22,000 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕೇಸಲ್ಲಿ ಈಗಾಗಲೇ 7 ಮಂದಿ ಆರೋಪಿಗಳು ಭಾಗಿಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಕೇಸ್ ಏನು ದಾಖಲಾಯಿತು ಅಂತಹ ಸಂದರ್ಭದಲ್ಲೇ ತಂದೆ ಮಗ ಇಬ್ಬರು ಕೂಡ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಪಡೆದಿರುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಅಂದರೆ ಮತಗಳ್ಳತನ ಆರೋಪ ಏನಿತ್ತು ಇದು ದಿನದಿಂದ ದಿನಕ್ಕೆ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರು ಶಾಸಕ ಗುತ್ತೇದಾರ್ ಇದ್ರು, ಅವರ ಮೇಲೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ಅವರು ಹಾಗೂ ಅವರ ಮಗ ಇಬ್ರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯ ವೇಳೆ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನಿಗೆ ಯತ್ನವನ್ನ ಮಾಡಲಾಗಿದೆ. ಇದರಲ್ಲಿ ತಂದೆ ಹಾಗೂ ಮಗ ಇಬ್ರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಏನಿದ್ರು ಹರ್ಷಾನಂದ್ ಗುತ್ತೇದಾರ್, ಇವರಿಬ್ಬರ ಪಾತ್ರ ಕೂಡ ಇದರಲ್ಲಿ ಇದೆ ಅಂತ ಹೇಳಿ, ಹೆಚ್ಚು ಇದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು 22,000 ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾವ್ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ, ಇದರಲ್ಲಿ ಯಾವ್ಯಾವ ಪಾತ್ರವನ್ನ ವಹಿಸಿದ್ದಾರೆ, ಎಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ. ಭೀಮಪ್ಪ, ಇದೀಗ ತಂದೆ ಮಗನ ಮೇಲೆ ಒಂದು ಮತಗಳ್ಳತನ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ಹಾಗೂ ಪುತ್ರನ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಏನ್ ಹೇಳಿದ್ದಾರೆ, ಆರೋಪ ಪಟ್ಟಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋದಾದ್ರೆ? ಹೌದು ತೇಜಸ್ವಿನಿ, ಏನಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆಳಂದ್ ಮತಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಎಂದು BR ಪಾಟೀಲ್ ಅವರು ಗಂಭೀರ ಆರೋಪ ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಗಂಭೀರ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ SIT ತಂಡ ಕೂಡ ಏನಂದ್ರೆ ರಚನೆ ಮಾಡಿತ್ತು. ಈ SIT ತಂಡ ಈಗ ಸುದೀರ್ಘ ಏನಂದ್ರೆ ತನಿಖೆ ಮಾಡಿ 22,000 ಪುಟಗಳ ದೋಷಾರೋಪ ಪಟ್ಟಿ ಕೂಡ ಏನಂದ್ರೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಇದರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರ ಮತಗಳ್ಳತನ ಮಾಡಿದ್ದಾರೆ ಎಂದು ಕೂಡ ಏನಂದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸುಮಾರು 22,000 ಪುಟಗಳ ಇದೆ ಏನಂದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಒಟ್ಟು 5,994 ಮತಗಳ್ಳತನ ಮಾಡಲು ಯತ್ನ ನಡೆದಿತ್ತು ಎಂದು ಕೂಡ ಈ ಸಂದರ್ಭದಲ್ಲಿ BR ಪಾಟೀಲ್ ಅವರು ಆರೋಪ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಕೂಡ ಏನಂದ್ರೆ ಆಳಂದ್ ಪೊಲೀಸ್ ಠಾಣೆಯಲ್ಲಿ ಮತಗಳ್ಳತನ ನಡೆದಿತ್ತು ಎಂದು ಕೂಡ ಏನಂದ್ರೆ ದೂರು ಕೂಡ ಸಲ್ಲಿಕೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಎಲ್ಲವನ್ನು ಏನಂದ್ರೆ ಈಗಿರ್ತಕ್ಕಂಥ ಶಾಸಕ BR ಪಾಟೀಲ್ ಅವರು ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ SIT ತಂಡ ಕೂಡ ರಚನೆ ಮಾಡಿತ್ತು. ಹೀಗಾಗಿ ಈಗ ಏನಂದ್ರೆ SIT ತಂಡ ಕೂಡ ಏನಂದ್ರೆ ಸುದೀರ್ಘ ತನಿಖೆ ಮಾಡಿ ಏನಂದ್ರೆ 22,000 ಪುಟಗಳ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ತೇಜಸ್ವಿ, ಈಗಾಗಲೇ ಏನಂದ್ರೆ ಬಂಧನ ಭೀತಿಯಲ್ಲಿ ಇರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಹಾಗೂ ಹರ್ಷಾನಂದ್ ಗುತ್ತೇದಾರ್ ಅವರು ಮುಂಚೆ ಏನಂದ್ರೆ ಕೂಡ ನ್ಯಾಯಾಲಯದಿಂದ
ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರಂತರವಾಗಿ ಏನಂದ್ರೆ ಮತಗಳತನ ಆಗಿತ್ತು ಏನಂದ್ರೆ ಆಳಂದ್ ಮತಕ್ಷೇತ್ರದಲ್ಲಿ ಅಂತ ಕೂಡ ಆಗಿತ್ತಂದು ಆರೋಪ ಮಾಡ್ತಾ ಬಂದಿತ್ತು. ಏನಂದ್ರೆ ಅದಕ್ಕೆ ಪುಷ್ಟಿ ನೀಡುವಂತೆ ಏನಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿ ಕೂಡ ಆರೋಪ ಮಾಡಿದ್ರು. BR ಪಾಟೀಲ್ ಅವರು ಕೂಡ ನಿರಂತರವಾಗಿ ಆರೋಪ ಮಾಡಿದ್ರು. ಹೀಗಾಗಿ ಮೇಲ್ನೋಟಕ್ಕೆ ಏನಂದ್ರೆ ಈಗ SIT ತಂಡ ಏನಂದ್ರೆ ತನಿಖೆ ಮಾಡಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ತೇಜಸ್ವಿ, ಒಟ್ಟಿನಲ್ಲಿ ಹೇಳುವುದಾದ್ರೆ ಆಳಂದ್ ಮತಕ್ಷೇತ್ರದಲ್ಲಿ ಸುಮಾರು ಏನಂದ್ರೆ 5,994 ಮತಗಳತನ ಆಗಿದ್ದು ಎಂದು ಏನಂದ್ರೆ ಸದ್ಯ SIT ತನಿಖೆಯಿಂದ ಏನಂದ್ರೆ ಬಯಲಿಗೆ ಬಂದಿರತಕ್ಕಂಥದ್ದು. ಮುಂದೆ ಇದು ಯಾವ ರೀತಿ ಏನಂದ್ರೆ ರೂಪ ಪಡೆದುಕೊಳ್ಳುತ್ತದೆ ಅಂತ ಕಾದ್ ನೋಡ್ಬೇಕಾಗಿದೆ ತೇಜಸ್ವಿನಿ. ಓಕೆ, ಧನ್ಯವಾದ ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.